ಅಣ್ಣ ನಮಸ್ತೆ. ನಮಸ್ತೆ. ನಾನು ನಿಮ್ಮ ಹೆಸರು ಮೋಹನ್ ಅಂತ. ಯಾವ ಊರಣ್ಣ ಇದು? ದೊಡ್ಡೇರಿ ತಾವರೆಕೆರೆ ರೋಡು, ಬೆಂಗಳೂರು ಸೌತ್. ಹೌದು ಅಣ್ಣ. ಈ ಓರಿ ತಂದಿರೋದು ತಮಿಳ್ನಾಡು ಬೆಟ್ಟಮೂರ್ನಾಳಿಂದ ಅಣ್ಣ. ಎಷ್ಟು ದಿನ ಆಯ್ತಣ್ಣ ತೊಗೊಂಬಂದು? ತಂದೆ ಅಣ್ಣ ಒಂದು ತಿಂಗಳ 15 ದಿನ ಆಯ್ತು. ಒಂದು ತಿಂಗಳ ಮೇಲೆ 15 ದಿನ. ಏನು ಬೆಲೆ ಆಗಿತ್ತಣ್ಣ ಇದು? ಅಣ್ಣ ನಮಗೆ ಇದು ಮನೆ ತಕ್ಕ ಬರೋದಕ್ಕೆ 5,05,000 ಅಣ್ಣ. ನಿಮ್ಮ ಮೊದಲು ಊರಿ ಅಣ್ಣ ಅಲ್ಲಿ ಹೊಸೂರು ಕೊಟ್ಟು 360 ಕೊಟ್ಟಿದ್ದೀವಿ. 360 ಕೊಟ್ಟು. ಇದು ತಮಿಳ್ನಾಡಿಂದ ತಂದಿರಲ್ಲ, ಏನು ಸ್ಪೆಷಲ್ ಏನಣ್ಣ ಇದು? ಅಣ್ಣ ಇದು ಒಳ್ಳೆ ಚರ್ಮ, ಒಳ್ಳೆ ಜಾತಿ, ಎರಡೇ ನಾಮ, ಸಣ್ಣ ಕೊಂಬು, ಒಳ್ಳೆ ಲಂತು, ಹೈಟು, ಪರ್ಸನಾಲಿಟಿ ಚೆನ್ನಾಗೈತೆ, ಬೆಳವಣಿಗೆ ಚೆನ್ನಾಗೈತೆ ಅಂದ್ರೆ ಇಟ್ಕೊಂಡಿದ್ದೀವಿ ಅಣ್ಣ. ಇವತ್ತು 4 ಅಲ್ಲಿಗೆ 40 ಮೇಲೆ ಐತೆ ಅಣ್ಣ. ಅಲ್ಲಾಗೈತಣ್ಣ ಇದು? 4 ಅಲ್ಲು. 4 ಅಲ್ಲು ಅಂದರೆ ಏನು, ಎಷ್ಟು ಏಜ್ ಇರ್ತೈತೆ? ಅಣ್ಣ ಅಲ್ಲಿಗೆ 3 ವರ್ಷ ಆಗಿರ್ಬೋದು. 3 ವರ್ಷ. ಇವಾಗ ಎಷ್ಟು ವರ್ಷಕ್ಕೆ ಬಿಟ್ಟಿದ್ದೀರಾ ಇದು ತಂದಾದ್ಮೇಲೆ? ನಾನು ತಂದಾದ್ಮೇಲೆ 92 ವರ್ಷ ಬಿಟ್ಟಿದ್ದೀನಿ. 92 ವರ್ಷ. ಇದು ಏನಾದರೂ ಬರ್ಕೊಂತೀರಾ ಇದು? ಅಣ್ಣ ಡೈರಿ ಮಾಡಿದ್ದೀವಿ. ಡೈರಿ ಮಾಡಿದ್ದೀರಾ? ಹಾಂ. ಇದು ನಿಮ್ಮ ಹಳೆ ಊರಿಗೆ ಏನಾದರೂ ಕರುಗಳು ಬಿದ್ದವಾ? ಅಣ್ಣ ಚೆನ್ನಾಗಿ ಬಿದ್ದಾವೆ ಕರುಗಳು. ಚೆನ್ನಾಗಿ ಬಿದ್ದಾವೆ. ಹಾಂ. ಅದು ಕೊಟ್ಟು ಎಷ್ಟು ದಿನ ಆಯ್ತಣ್ಣ ಅದು? ಅದಕ್ಕೆ ಅದು ಕೊಟ್ಟಾದ್ಮೇಲೆ ತಾವಿದ್ದಾನೆ. ಅದು ಕೊಟ್ಟಾದ್ಮೇಲೆ ಇವಾಗ ಇದೊಂದು 3 ತಿಂಗಳಾಗೈತಾ? ಯಾವ್ದಣ್ಣ? ತಂದು 1.5 ತಿಂಗಳು ಆಯ್ತು. 1.5 ತಿಂಗಳು. 1.5 ತಿಂಗಳಿಗೆ 92 ಸ. ಇವಾಗ ಇದೇನು ಕೊಡೋ ಇದೈತಾ ಇಲ್ಲ ಹಂಗೆ ಮಡಿಕೊಂತೀರಾ? 2-3 ವರ್ಷ ಕೊಡಲ್ಲ. 2-3 ವರ್ಷ. ಅಣ್ಣ ಯಾವ್ಯಾವ ಊರಿಂದ ಬರ್ತಾವಣ್ಣ ಹಸುಗಳು? ಸುತ್ತಮುತ್ತ ಎಲ್ಲ ಬರ್ತವೆ. ಸುತ್ತಮುತ್ತ ಅಂದ್ರೆ ಈ ಸರೌಂಡಿಂಗ್ ಫುಲ್ಲು ಎಷ್ಟು ಕಿಲೋಮೀಟರ್ ಇಂದ ಅಂದಾಜು? ಸುಮಾರು ಅಣ್ಣ ಕಾಯಿಸಿರೋರು 50 ಕಿಲೋಮೀಟರ್ ಇಂದ ಬರ್ತಾರೆ, 60 ಕಿಲೋಮೀಟರ್ ಇಂದ ಬರ್ತಾರೆ. ಮಂಡ್ಯದಿಂದ ಬಂದವೆ, ಮದ್ದೂರು, ಚನ್ನಪಟ್ಟಣ, ಮತ್ತೆ ಈ ಕಡೆ ಹಾಸನ ಒಂದು 3 ವರ್ಷ ಬಿಟ್ಟಿದೀವಿ. ಈ ನೆಲಮಂಗ್ಲದವು, ಈ ಸುತ್ತಮುತ್ತ ಅಜ್ಜಾಲ, ಕಣ್ಮಿಣಿಕೆ, ಜಾನಿಂಗಪಳ್ಳ, ಜಡಿನಹಳ್ಳಿ ಸುತ್ತಮುತ್ತ ನಾವು ಬರ್ತಾವ. ಈ ಓರಿ ತಂದಾದ್ಮೇಲೆ ಜಾಸ್ತಿ ಹಸುಗಳು ಬರ್ತಾವ? ಹೌದಣ್ಣ, ಈ ಓರಿ ತಂದ್ಮೇಲೆ ಜಾಸ್ತಿ ಬರ್ತಾವ. ಈ ಓರಿ ತಂದಾದ್ಮೇಲೆ ಫಸ್ಟ್ ಓರಿ ಕಟ್ಟಿದಾಗ ಬ್ರಹ್ಮ ಅಂತ ಒಂದು ಓರಿ ಕಟ್ಟಿದೆ. ಆ ಓರಿಗೆ 1 ವರ್ಷಕ್ಕೆ 80 ಹಸ ಬಿಟ್ಟಿದೆ. ಇದು 1.5 ತಿಂಗಳಿಗೆ 92 ಹಸ. ಇವಾಗ ನಿಮ್ಮ ವಿಲನ್ಗಿಂತ ಜಾಸ್ತಿ ಬರ್ತಾವ? ವಿಲನ್ಗಿಂತ ಜಾಸ್ತಿ ಬರ್ತವೆ. ಅಣ್ಣ ಅದಕ್ಕೂ ಇದಕ್ಕೂ ಏನು ಇದು ಜಾತಿ? ಜಾತಿ ಅದಕ್ಕಿಂತ ಸ್ಪೀಡು. ಹಸಿನ ಭಾಗದಲ್ಲೂ ಅಷ್ಟೇ, ಒಂದು ನೋಡಕ್ಕೂ ಅಷ್ಟೇ, ಲುಕ್ಕು ಅಷ್ಟೇ, ಸ್ವಲ್ಪ ಪರ್ಸೆಂಟ್ ಬೇಕು. ಅದಕ್ಕಿನ್ನ ಕಡೆಯಲ್ಲೂ 4 ಅಲ್ಲು. ಈಗಲೇ ಕಡೆಯಲ್ಲೂ ಓರಿ ಎಷ್ಟು ಆಯ್ತು. ಕಡೆಯಲ್ಲೂ ಅಷ್ಟು. ಅಣ್ಣ ಕರುಗಳು? ಅಣ್ಣ ಕರುಗಳು 2 ಕರ ಬಿದ್ದಿರೋದಂತೆ. ನಾ ಅಲ್ಲಿ ಬಾರ್ಡರ್ ಇತ್ತು, ಅವಾಗ 2 ಕರ ಬಿದ್ದವೆ, ಚೆನ್ನಾಗಿ ಬಿದ್ದವೆ. ಟೋಟಲ್ ಎಷ್ಟು ಹಸ ಬಿಟ್ಟಿರ್ಬೋದು ಇದು ಅಂದಾಜಾಗೆ? ಅಂದಾಜಗಣಗೆ ನಾನೊಂದು 92 ಬಿಟ್ಟಿದೆ, ಅವರೊಂದು 50 ಅಂದ್ರೂ ಒಂದು 150 ಹಸ ಬಿಟ್ಟು 150-160 ಹಸುಗಳು ಬಿಟ್ಟಿದ್ದಾರೆ. ಇವಾಗ ಕರುಗಳು ಒಂದು 2 ಅವೇ ಅಷ್ಟೇ. ಅಣ್ಣ ಇದು ನಿಮ್ಮ ಅಪ್ಪನ ಕಾಲದಿಂದ ಓರಿ ಕಟ್ಟಿರೋದಾ? ಅಪ್ಪನ ಕಾಲದಿಂದ ಓರಿ ಕಟ್ಟಿರೋದಿಲ್ಲ, ನಾವು 4 ವರ್ಷ ಆಯ್ತು ಓರಿ. 4 ವರ್ಷ. 4 ವರ್ಷಕ್ಕೆ 4ನೇ ಓರಿ. 4ನೇ ಓರಿ. ಅವತ್ತಿಗೆ ಏನು ಚಾರ್ಜ್ ಮಾಡ್ತಿದ್ರಣ್ಣ? ಅಣ್ಣ ಕಡ್ತಾಗಿಂದ 500 ರೂಪಾಯಿ ಮಾಡಿದ್ದು, ಈ ಓರಿ ತಗೊಂಡ್ಮೇಲೆ 800 ರೂಪಾಯಿ ಮಾಡಿದ್ವಿ. ಇವಾಗ 800 ರೂಪಾಯಿ ಈ ಓರಿಗೆ. ವಿಲನ್ಗೂ 500 ಮಾಡಿ. ಈ ವಿಲನ್ಗೂ 500. ಇವಾಗ ಅಣ್ಣ ಇದು ಕೊಮ್ಮೆ ಮಾಡಿಸಿರೋದು ಎಷ್ಟು ದಿನ ಆಯ್ತಣ್ಣ? ಇದು ಕೊಮ್ಮೆ ಮಾಡಿ ಅಣ್ಣ ಇವತ್ತಿಗೆ 7 ದಿನ. ಇದು ಬುಡ ಮಾಡಿಸಿರೋದ ಇಲ್ಲ ಬೆಂಡೆಸಿರೋದು? ಇದು ಎಷ್ಟು ದಿನ? ಇನ್ನೂ ಒಂದು 15 ದಿನ ತೆಗಿಯಲ್ಲ ಅಣ್ಣ. ಇನ್ನು 15 ದಿನ. ಇದು ಗೊರ್ಸುನು ಅವತ್ತೇನ ಮಾಡ್ತಾರೆ? ಏನು ಕಷ್ಟ ಆಗಲ್ವಾ ಗೊರ್ಸುದು ಇದೆಲ್ಲ ಮಾಡ್ತಾವೆಲ್ಲ ಮಾಡಿಸಿ ಅಣ್ಣ. 4-5 ದಿನ ಹಸ ಬಿಟ್ಟಿಲ್ಲ, ಒಂದೇ ಒಂದು ಹಸ ಬಿಟ್ಟಿಲ್ಲ. ಒಂದು ವಾರದಿಂದ ಹಸ ಬಿಟ್ಟಿಲ್ಲ. ಇವತ್ತೇ ಬಿಟ್ಟಿರೋದು ಹಸನ. ಇವತ್ತು ಬಿಟ್ಟಿದ್ದೀರಾ? ಏನಕ್ಕೆ ಇವಾಗ ಬಿಡಲ್ಲ ಇದನ್ನ? ಇದು ಅವೆಲ್ಲ ಮಾಡಿದಾಗ ನೋವು ಬಂದ್ಬಿಟ್ಟೈತೆ, ಕಾಲೆಲ್ಲ ಊತ ಬಂದ್ಬಿಟ್ಟಿತ್ತು, ಅದರಿಂದ ಬಿಟ್ಟಿರಲಿಲ್ಲ. ಒಂದು ವಾರದಿಂದ ಒಂದು ಹಸ ಬಿಟ್ಟಿಲ್ಲ, ಇವತ್ತೇ ಒಂದು ಹಸ ಬಿಟ್ಟಿಲ್ಲ. ಇವಾಗ ಇದಕ್ಕೆ 800 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀರಾ? ಹಸಿನ ಮೇಲೆ ಹೆಂಗೈತಣ್ಣ ಇವಾಗ? ಹಸಿನ ಚೆನ್ನಾಗೈತೆ, ಆದ್ರೂ ನಮ್ ದನ ಜಾಸ್ತಿ. ಇನ್ನೊಂದು ಊರಿ ತಗೋ ಅಂತ ಒಂದು ಊರಲ್ಲಿ ಈಗ ಬಂದವರೆಲ್ಲ ಅಣ್ಣ ಇದೇ ಊರಿ ಬಿಡ್ಬೇಕು ಅಂತಾರೆ. ಇನ್ನೊಂದು ಊರಿ ಬೇಡ, ಇದ್ರಲ್ಲೇ ಮೇಂಟೈನ್ ಮಾಡೋಣ ಅಂತ ಇದೇ ಮಾಡಿದ್ವಿ. ಇವಾಗ 4 ವರ್ಷದವರೆಗೂ ಕೊಡಲ್ಲ ಅಂದ್ರಲ್ಲ, ಇವಾಗ ನೆಕ್ಸ್ಟ್ ಜಾತ್ರೆಗಳಿಗೆಲ್ಲ ಇದನ್ನ ಎಲ್ಲಾ ಜಾತ್ರೆನೂ ಮಾಡ್ತೀವಿ. ಎಲ್ಲಾ ಜಾತ್ರೆನೂ ಕಮಿಟಿ ಮಾಡಿ ಮಾಡ್ತೀವಿ. ಇನ್ನ 4 ವರ್ಷ ಕಂಟಿನ್ಯೂಸ್ ಆಗಿ ಜಾತ್ರೆ ಅಟೆಂಡ್ ಆಯ್ತೀರಾ? ಕಾಡೆ ಉದುರೋಗಿದ್ದು 2 ವರ್ಷ ಅಂತ ಇದೇ 2 ವರ್ಷ ಇರ್ಬೇಕು. ಅಂದ್ರೆ ಅಕಸ್ಮಾತ್ ಇವಾಗ ಯಾರೋ ಕಾಯಲ್ಲಿ ಬಿದ್ದು ಸಿಕ್ಕಾಬಟ್ಟೆ ಬೇಕೇ ಬೇಕು ಅಂತ ಬರ್ತಾರೆ, ಕುತ್ಕೋತಾರೆ. ಬೇಕಾಗಿರೋ ನಿಮ್ಗೆ ಏನೋ ಬೇಕಾದವರು ಇಲ್ಲ ಕೊಡ್ಲೇಬೇಕು. ಆದ್ರೂ ಇನ್ನು 2 ವರ್ಷ ಕೊಡಕ್ಕಾಗಲ್ಲ ಅನ್ನೋಕ್ಕಾಗಲ್ಲ. ನೀವು 2 ವರ್ಷ ಅಂತ ಊರಿಗೆ ಕೊಡಲ್ಲ. ಇವಾಗ ಯಾವ್ಯಾವ ಜಾತ್ರೆ ಮಾಡ್ತೀರಾ ನೆಕ್ಸ್ಟ್? ಎಲ್ಲ ಐನಗುಡಿ ಮಾಡ್ತೀವಿ, ಕಬ್ಬಾಳು, ಆದ್ರೆ ಸೀಗಳಿ ಮಾಡ್ತೀವಿ, ಮಾಗಡಿ. ಈ ಸುತ್ತಮುತ್ತ ಎಲ್ಲ ಮಾಡ್ತೀರಾ? ಎಲ್ಲ ಜಾತ್ರೆ ಮಾಡ್ತೀವಿ.
ಇವಾಗ ಏನು ಫೈನಲ್ ಏನಾಗಿತ್ತಣ್ಣ ಇದು ಏನಣ್ಣ ರೈಟು? ಅಣ್ಣ ಫೈನಲ್ ರೇಟು ಕ್ಯಾಶ್ 4,95,000. 4,95,000. 10,000 ರೂಪಾಯಿ ಖರ್ಚು. 10,000 ರೂಪಾಯಿ ಖರ್ಚು. ಹೌದು. ಆಯ್ತು 5,05,000. 5,000 ಮನೆಗೆ ಬರುತ್ತೆ. ದಿನಕ್ಕೆ ಮೇಂಟೆನೆನ್ಸ್ ಎಷ್ಟು ಬರ್ತದಣ್ಣ ಇದಕ್ಕೆ? ದಿನಕ್ಕೆ 500 ರೂಪಾಯಿ ಖರ್ಚು ಬರ್ತೈತೆ. 500 ರೂಪಾಯಿ. ಹೌದು. ಏನೇನು ತಿಂಡಿ ಕೊಡ್ತೀರಾ ಅಣ್ಣ ನಾವು ಚಕ್ಕೆ ಬೂಸ, ರೇವ್ ಬೂಸ, ಕಡಲೆ ಒಟ್ಟು, ಉಳ್ಳಿ, ಡಿಲಾಕ್ಸು, ಹಾಂ ಇಂಡಿ ಹಾಕಲ್ಲ ಇದಕ್ಕೆ, ಇಂಡಿ ಹಾಕಲ್ಲ, ಉಳ್ಳಿ ನುಚ್ಚು ಹಾಕ್ತೀವಿ. ಹಾಂ. ಮತ್ತೆ ಡೈಲಿ 4 ಹಾಕ್ತೀವಿ. 4 ಮೊಟ್ಟೆ ಕೊಡ್ತೀವಿ ಡೈಲಿ. 4 ಮೊಟ್ಟೆ. ಮೊಟ್ಟೆ ಕೊಡೋದ್ರಿಂದ ಏನು ಉಪಯೋಗ ಇದಕ್ಕೆ? ಮೊಟ್ಟೆ ಕೊಡೋದ್ರಿಂದ ಹಸಿನ ಚೆನ್ನಾಗಿರ್ತೈತೆ ಅಂತ. ಕಲರ್ ಬರ್ತೈತೆ, ಹಾಂ. ಹಸಿನ ಚೆನ್ನಾಗಿರ್ತೈತೆ. ಹಾಂ. ಇದು ಉಳ್ಳಿ ಯಾವಾಗಲೂ ಮಿಸ್ಸೇ ಮಾಡಲ್ಲ? ಇಲ್ಲ, 2 ಅಣ್ಣ ಉಳ್ಳಿ ಹಾಲು ಕೊಡ್ತೀರಾ ಇಲ್ಲ ಉಳ್ಳಿನೇ ಕೊಡ್ತೀವಿ, ಒಡ್ಸಾಕ್ತೀವಿ. ಉಳ್ಳಿ ಮಡ್ಸಾಕ್ತೀರಾ ತಿಂಡಿ ಜೊತೆಗೆ? ತಿಂಡಿ ಜೊತೆ. ಹಾಂ. ಉಳ್ಳಿ ಹಾಲು ಏನು ಕೊಡಲ್ಲ, ಹಾಂ. ಉಳ್ಳಿ ಒಡ್ಸ್ಬಿಟ್ಟು ಹಾಕ್ತೀವಿ. ಹಾಲಿಲ್ಲ ಅಂದ್ರೆ ಕೊಬ್ಬರಿ ಕೊಡ್ತೀವಿ. ಇವಾಗ ಡೈಲಿ 500 ರೂಪಾಯಿ ಅಂದ್ರೆ ಹೊಸ ಬರ್ಲಿ ಬರ್ದ ಹೋಗ್ಲಿ ಬರ್ದ ಹೋಗ್ಲಿ, ಏನು ಮೇಂಟೆನೆನ್ಸ್ ಮಾಡ್ಬೇಕು ಆ ಮೇಂಟೆನೆನ್ಸ್ ಡೈಲಿ ಮಾಡಲೇಬೇಕು. ಡೈಲಿ ಹಾಲು ಎಷ್ಟು ಇದ್ದೀರಾ? 4 ಲೀಟರ್ ಹಾಲು. 4 ಲೀಟ್ರು. ಬೆಳಗ್ಗೆ 2 ಲೀಟ್ರ್, ಸಂಜೆ 2 ಲೀಟ್ರ್. ಹಾಂ. 4 ಮೊಟ್ಟೆ ಬೆಳಗ್ಗೆ ಸಂಜೆ. ಅಣ್ಣ ಇದರಿಂದ ಇವಾಗ ನೀವು ಇಷ್ಟೆಲ್ಲ ಖರ್ಚು ಮಾಡ್ತೀರಲ್ವಾ, ನಿಮ್ಗೆ ಆದಾಯ ಇದೆಯಾ? ಅಣ್ಣ ಆದಾಯ ಪ್ರಶ್ನೆ ಇಲ್ಲ, ಏನೋ ಒಂದು ಕಾಯಿಸ ಅವತ್ತು ಕಟ್ಬಿಟ್ಟಿದೀವಿ, ಮತ್ತೆ ಬಿಡಬಾರ್ದು ಅಂತ ಕಟ್ಟಿದೀವಿ ಅಷ್ಟೇ. ಇಲ್ಲ ಚೆನ್ನಾಗಿ ಸಾಕಿದ್ದೀರಾ. ಅವನು ಇನ್ನೂ ಇಲ್ಲ ಅಣ್ಣ, ಈಗ ಒಂದು ವಾರ ಇಳಿದೋಗ್ಬಿಡ್ತು. ಕೊಮ್ಮಾರ್ಸಿದ ಮೇಲೆ ಗೊರ್ಸೆಲ್ಲ ಒಂದಿನ ಮಾಡಿದ್ರಲ್ಲ, ಕಾಲು ಎಲ್ಲ ಊದಿ ಸ್ವಲ್ಪ ಇಳಿದೋಗ್ಬಿಡ್ತು. ಒಂದು ವಾರದಿಂದ ಸ್ವಲ್ಪ ಓವರ್ ಇಳಿದೋಗ್ಬಿಟ್ಟು. ಇದು ಏನು ಅಷ್ಟೊಂದು ರ್ಯಾಶನ್ ಇಲ್ಲ ಅಣ್ಣ? ಅಣ್ಣ ರ್ಯಾಶನ್ ಇಲ್ಲ. ಸಾಧು ಆಯ್ತು. ಹುಡುಗರು ಮಕ್ಕಳೆಲ್ಲ ಮುಟ್ತಾರೆ ಮನೆಯಲ್ಲಿ? ಮಾಡ್ತಾರೆ, ಏನು ತೊಂದರೆ ಇಲ್ಲ. ಅಣ್ಣ ಡೈಲಿ ಎಷ್ಟು ಬರ್ತಾವಣ್ಣ? ಅಣ್ಣ ಮಿನಿಮಮ್ ಒಂದು 3 ರಸ ಇದೆ. 3 ರಸ. ಇವಾಗ ಬರ್ದೇ ಇರೋ ದಿನ ಏನು ರ್ಯಾಶನ್ ಆಗಲ್ಲ ಸರ್? ಈ ಓರಿ ತಂದಾಗಿಂದ ನಾನು ಯಾವತ್ತೂ ಹೇಳಿ ಕೊಮ್ಮೋಡ್ ಗೊರ್ಸ್ಮಾಡ್ ಒಂದು ವಾರ ಮಾತ್ರ ಒಂದು ರಸ ಬಿಟ್ಟಿಲ್ಲ. ಈ ಓರಿ ತಂದಾಗಿಂದ ನಾನು ಯಾವತ್ತೂ 3 ದನ ಕಮ್ಮಿ ದನ ಬಿಟ್ಟೇ ಇಲ್ಲ. 3 ಕಮ್ಮಿ ಬಿಟ್ಟೇ ಇಲ್ಲ. ಇವಾಗ ಒಂದು ವಾರ ಇವಾಗ ಬಿಟ್ಟಿಲ್ವಲ್ಲ, ಹಸ್ಗಳು ಬಂದ್ರೆ ಏನ್ ಮಾಡ್ತಿದ್ರಾ? ಹಸ್ಗಳು ನಾನು ಬಿಡ್ಲಿಲ್ಲ, ನಾವು ಬಂದವಕ್ಕೂ ಇಲ್ಲ ಈ ಥರ ಆಗೈತೆ ಬಿಡಲ್ಲ ಓರಿ ಅಂತ ಬಿಟ್ಟಿಲ್ಲ. ಒಂದು ವಾರ ಬಿಟ್ಟೇ ಇಲ್ಲ. ಒಂದು ವಾರ. ಅಣ್ಣ ಇವಾಗ ಬರ್ದೇ ಇದ್ದಿನ ಏನ್ ರ್ಯಾಶ್ ಆಗಲ್ವಾ? ಅಣ್ಣ ರ್ಯಾಶ್ ಅಂದ್ರೆ ನಾನು ಬಿಡದಿರೋಲ್ಲ, ಯಾವತ್ತೂ ಡೈಲಿ ಬಿಡ್ತೀನಲ್ಲ, ವರ್ಷ ಮಾಡಿದ್ವಲ್ಲ ನೋವು ಬತ್ತಲ್ಲ, ಇದಕ್ಕೂ ಅಂತ ರ್ಯಾಶನ್ ಮಾಡ್ಲಿಲ್ಲ. ವರ್ಷ ಕೊಂಬೆಲ್ಲ ಮಾಡಿದ್ಮೇಲೆ ನಡೆಯಕ್ಕಿಲ್ಲ, ಸುಮ್ಮನೆ. ಅಣ್ಣ 4 ಓರಿ ಸಾಕಿದಿರಲ್ಲ, ಅದ್ರಲ್ಲಿ ಯಾವ್ದು ಅತಿ ಹೆಸರಾಗಿರೋ ಓರಿ ಯಾವ್ದು? ಅಣ್ಣ ಈಗ ಜಾಸ್ತಿ ದನ ಬಿಟ್ಟಿದ್ದಂದ್ರೆ ವಿಲನ್. ಅದಕ್ಕೆ ಮುಂದೆ ಕರಿಯ ಅಂತ, ಅದಕ್ಕೆ ಹೊಸ ಬಿಟ್ಟಿಲ್ಲ, ಒಂದು 8 ಹೊಸ ಬಿಟ್ಟಿದೆ ಅಷ್ಟೇ. ಅದು ಕೊಟ್ಬಿಟ್ಟೆ, ತಮಿಳ್ನಾಡು ಕೊಟ್ಟಿದೆ. ಅದೀಗ ಅರ್ಕಲುಗಳು ಮಾಸ್ಟರ್ ತರ ಐತೆ. ಅದಕ್ಕೆ ಮುಂಚೆ ಇನ್ನೊಂದು ಬ್ರಹ್ಮ ಅಂತ ಇತ್ತು, ಬಸ್ತಿಯವರಿ ಮಗ. ಅದು 4,01,000 ಕೊಟ್ಟೆ, ಅದನ್ನ ಪೂರ್ತಿ ಎತ್ಕೊಂಡ್ಬಿಟ್ಟು. ಇಷ್ಟು ಓರಿಗಳಲ್ಲಿ ಯಾವ್ದು ಹೆಸರು ಮಾಡಿಕೊಟ್ಟಿದ್ದು? ಯಾವ್ದು ನಿಮ್ಗೆ? ನಮ್ಮ ಬ್ರಹ್ಮನೇ ಹೆಸರು ಮಾಡ್ಕೊಟ್ಟಿದ್ದೆ. ಬ್ರಹ್ಮ ಮಾಡ್ಕೊಟ್ಟಿದ್ದು. ಎರಡನೇದು ಫಸ್ಟ್ನೇದು ಬ್ರಹ್ಮನೇ. ಇವಾಗ ನಿಮ್ದು ಪ್ರೈಸ್ ಆಗವ ಅವೆಲ್ಲ ಯಾವಾದ್ರು? ಅಣ್ಣ ಯಾವ್ದು ಪ್ರೈಸ್ ಹಾಕಿರ್ಲಿಲ್ಲ, ವಿಲನ್ ಮಾತ್ರ ಹಾಕಿದೆ. ಐನಗುಡಿಲಿ ಫಸ್ಟ್ ಪ್ರೈಸ್ ಹಾಕಿದ್ದೆ. ಐನಗುಡಿಲಿ ಎಷ್ಟು? ಅಲ್ಲಲ್ಲ, ಆರಲ್ಲಿ. ಇವಾಗ ನಿಮ್ದು ವಿಲನ್ ಎಷ್ಟು ಹಸಿಗಳು ಬಿಟ್ಟಿದ್ರ? ಅಣ್ಣ ಒಂದು 500 ವರ್ಷ ಮ್ಯಾಲ ಬಿಟ್ಟಿದ್ದೆ. 500 ಹಸುಗಳು. ಇವಾಗ ಇಲ್ಲೇ ಬೀಜದ ಕರುಗಳು ಏನಾದ್ರು ಅವ? ಈ ಕಡೆ ಅದಾವು? ಬೇಜಾನ್ ಕರು ಹುಟ್ಟವೆ. ಎಷ್ಟು ಹುಟ್ಟವಣ ನಿಮ್ ಕಣ್ಕಾಣಂಗೆ? ನಮ್ಮ ಕಣ್ಕಾಣಂಗಣ ಒಂದು 5-6 ಕರುಗಳು ಅವೆ ಕಲೆಕ್ಷನ್ ಅಲ್ಲಿ. ನೋಡೋಣ ಯಾವ್ದನ್ನ ಇಲ್ಲೇ ಸುತ್ತಮುತ್ತನವೇ ತಗೊಳ್ಳೋಣ, ಯಾವ್ದನ್ನ ಒಂಚೂರು ಗೇಜಿಗೆ ಬರ್ಲಿ ಅವು. ಅಂತ. ಇವಾಗ ನಿಮ್ಮಿದ್ರ ಪ್ರಕಾರ ಇವಾಗ ಈ ಓರಿ ಬೆಸ್ಟಾ ಆ ಓರಿ ಬೆಸ್ಟಾ? ಅಣ್ಣ ಈ ಓರಿ ಬೆಸ್ಟ್ ಅಂತ ಹೇಳಲ್ಲ, 2 ಊರಿನೂ ಸರಿ, ಆದ್ರೂ ಅದಕ್ಕಿಂತ ದನ ಜಾಸ್ತಿ ಇದಕ್ಕೆ. ಅದಕ್ಕಿಂತ ಜಾಸ್ತಿ ಏನು ನೋಡಿ ಬರ್ತಾವ್ರಿ? ಅಣ್ಣ 2 ನಾಮ ಸ್ವಲ್ಪ ಈ ಬೆಳವಣಿಗೆ ಸ್ವಲ್ಪ ಜಾಸ್ತಿ ಇದೆ. ಅದಕ್ಕಿನ್ನ ಹೇಳಿ ಕಡೆಯಲ್ಲಿ ಓರಿ ಎಷ್ಟೈತೋ 4 ಅಲ್ಲಿಗೆ ಅಷ್ಟೈತಿ ಓರಿ. ಅದರಿಂದ ಜಾತಿ ಚಂದ ನೋಡಿ, ಸಣ್ಣ ಕೊಂಬು, 2 ನಾಮ, ಮೂತಿ ಪಾತಿ ಚಂದ ದನಿಗೆ. ಫಲನ್ ಇಲ್ಲ ಅದ್ರಲ್ಲಿ? ಅಣ್ಣ ಯಾವ ರಿಪೀಟ್ ಆಗಿಲ್ಲ, ಒಂದು 7 ವರ್ಷ ಬಿಟ್ಟಿರ್ಬೇಕು. 92 ವರ್ಷನಲ್ಲಿ ಒಂದು 7 ವರ್ಷ 6 ವರ್ಷ ರಿಟರ್ನ್ ಅಷ್ಟೇ. ಅದ್ ಬಿಟ್ರೆ ಇನ್ಯಾವ ಇಲ್ಲ. ಓರಿ ಕಟ್ಟೋದ್ರಲ್ಲೂ ಅಷ್ಟೇ, ಏನ್ ಮಾತಿಲ್ಲ. ರಿಪೀಟ್ ಅಂದ್ರೆ ಓರಿ ತಪ್ಪು ಹಸಿನ ತಪ್ಪು ಅಂತ ಹೇಳಕ್ಕಾಗಲ್ಲ. ಬೇಗೆ ಜಾಸ್ತಿ ಕಲಗ ಚಿಕ್ಕಿರ್ತಾರೆ, ಫಾರಂ ಹುಲ್ಲ, ಹಸಿ ಹುಲ್ಲ, ನೇಪರಿ ಹುಲ್ಲ ಹಾಕಿರ್ತಾರೆ. ಅಣ್ಣ ಇದು ಅಡ್ರೆಸ್ ಒಂದ್ಸಲ ಹೇಳ್ಬಿಡ್ರಿ. ಅಣ್ಣ ದೊಡ್ಡೇರಿ, ತಾವರೆಕೆರೆ ಹೋಗ್ಲಿ, ಬೆಂಗಳೂರು ಸೌತ್, ಚಿಕ್ಕನಹಳ್ಳಿ ಪೋಸ್ಟ್. ಹಂಗೆ ನಿಮ್ಮ ಫೋನ್ ನಂಬರ್ ಹೇಳ್ಬಿಡೋಣ. 8970208163. ಇದು ಯಾವ್ಯಾವ ಟೈಮಲ್ಲಿ ಬಿಡ್ತೀರಾ ಇದು ಹಸುಗಳನ್ನ? ಅಣ್ಣ ಎಲ್ಲ ಟೈಮಲ್ಲೂ ಬಿಡ್ತೀವಿ. ಸಂಜೆ ಟೈಮಲ್ಲಿ 90% ಕಮ್ಮಿ, ಬೆಳಗ್ಗೆ ಹೊತ್ತು ಜಾಸ್ತಿ. ಬೆಳಗ್ಗೆ ಹೊತ್ತು ಜಾಸ್ತಿ. ಇವಾಗ ಬೆಳಗ್ಗೆ ಮಧ್ಯಾಹ್ನ ಬರ್ತಾರೆ, ಮಧ್ಯಾಹ್ನ ಎಲ್ಲ ಬಂದಾಗ ಮಧ್ಯಾಹ್ನ ಹೊತ್ತು ಬಿಡಲ್ಲ. ಎಷ್ಟೊತ್ತವರೆಗೂ ಬಿಡ್ತೀರಾ? 4 ಗಂಟೆ ಮೇಲೆ. 4 ಗಂಟೆ ಮೇಲೆ. ಬೆಳಗ್ಗೆ ಎಷ್ಟು ಲಾಸ್ಟ್? ಬೆಳಗ್ಗೆ 5 ಗಂಟೆ ಬಿಡ್ತೀವಿ.
5:30ಗೆ ಸ್ಟಾರ್ಟ್ ಆದರೆ ಇನ್ನ ಒಂದು 10:30 11 ಗಂಟೆ 10:30 11 ಗಂಟೆ ಅದ್ರ ಮೇಲೆ ಬರೋರು ಬಿಡಲ್ಲ. ಒಂದು 4 ಗಂಟೆ ಮೇಲೆ ಬಿಡ್ತೀರಾ? 4 ಗಂಟೆ ಮೇಲೆ ತಿರುಗಿ ಒಂದು 6-7 ಗಂಟೆ 6 ಗಂಟೆವರೆಗೂ ಬಿಡ್ತೀರಾ? ದೂರದಿಂದ ಬಂದವ್ರಿಗೆ ಏನಾದ್ರು ಅಕಸ್ಮಾತ್ ಆಗಿ ಮಧ್ಯಾಹ್ನದ ತಾಕೊಂಡ್ಬಿಡ್ತಾರೆ, ಏನ್ ಮಾಡ್ತೀರಾ ಅವಾಗ? ದೂರದಿಂದ ಬರೋರಿಗೆ ಸ್ವಲ್ಪ ನೆರಳಿಗಿಲ್ಲ, ಸ್ವಲ್ಪ ಗಲಾಟೆ ಮಾಡೋರು ಆಗಲ್ಲ, ಬಿಸಿಲು ಕಡಕಲು ಜಾಗ ಇಲ್ಲ, ಸೈಲೆಂಟ್ ನಿಂಗೆ ನೆರಳಲ್ಲಿ ಬಿಡ್ತೀವಿ. ಸರಿಣ್ಣ, ಇಷ್ಟು ಮಾಹಿತಿ ಇದು ಮಾಡಿಕೊಟ್ಟಿದ್ದೀರಾ. ಇನ್ನು ನೆಕ್ಸ್ಟ್ ಇದ್ರ ವಿಲನ್ದು ಏನೋ ಕರುಗಳು ಬಂದರೆ ಏಜಿಗೆ ಬರಬೇಕು, ಏಜಿಗೆ ಬಂದರೆ ತಗೋತೀವಿ. ತಗೊಂಡ್ರೆ ಹೇಳ್ರಿ, ಅಕ್ಕಪಕ್ಕ ಎಲ್ಲಾದ್ರೂ ಇದ್ರೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಕರುಗಳನ್ನ ವಿಲನ್ದು. ಹಾಂ, ಯಾವಾಗಾದ್ರೂ ಫ್ರೀ ಆಗಿದ್ದಾಗ ಹೇಳ್ರಿ, ಹೋಗ್ಬಿಟ್ಟು ಬರೋಣ ಒಂದ್ಸಲ. ವಿಲನ್ ಹೋರಿಗಳು ಕರುಗಳು ಇಲ್ಲೇ ಐತೆ, ತೋಟ ಐತೆ. ಸರಿಣ್ಣ. ಇಷ್ಟೇಣ ಹಂಗೆ ದೂರ ಅವ್ರ ಆ ಕಡೆ. ಹಾಂ ಬರ್ರಿ ಅಣ್ಣ ಈ ಕಡೆ.